ಯಾಕೆ ನಮ್ಮ ಮೇಲೆ ಹೀಗೆ ಆರೋಪ ಮಾಡ್ತಾ ಇದೀಯಾ? ಯಾಕೆ ಅಂದ್ರೆ ನಿನಗೆ ನಿನ್ನ ಬಗ್ಗೆ ಗೊತ್ತಿರೋದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದು ಸಣ್ಣ ಕಿಡಿನೂ ಕಾಡ್ಗಿಚ್ ಮಾಡೋದು ನಿನಗೇನು ಹೊಸ್ತಲ್ಲ. ಇಬ್ರಿಗೂ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮದುವೆ ಮನೇಲಿ ಶಾಸ್ತ್ರಿಗಳ ಮನೆಗೆ ನಿಮ್ಮಿಂದ ಅಪ್ಪಿ ತಪ್ಪಿ ಸಣ್ಣ ನೋವಾಗ್ಲಿ ಬೇಜಾರಾಗ್ಲಿ ಆದ್ರೆ ಈ ದಾಮಿನಿ ಕೊಡೋ ಶಿಕ್ಷೆಗೆ ನಿಮ್ಮಿಬ್ರು ಭುಜದ ಮೇಲಿರೋ ತಲೆನೇ ಬಲಿ ಕೊಡ್ಬೇಕಾಗತ್ತೆ. ಹುಷಾರ್.